ಇವತ್ತು ಮಳೆ ಏನಿದೆ ಮಧ್ಯಾಹ್ನದಿಂದ ಜಿಟಿ ಜಿಟಿ ಹಿಡಿದ್ಬಿಟ್ಟೈತೆ. ಪಾಪ ಅತ್ತೆಯವ್ರೇನು ಹೋಗಿ ಮುಟ್ಟಿದ್ರ ಇಲ್ಲೋ ಗೊತ್ತಿಲ್ಲ ಹೊಲಕ್ಕೆ. ಕೆಸರಿಂದ ಅರಿ ಬೇರೆ ಐತೆ, ಕಾಲು ಜಾರ್ತಾವು. ಸ್ಕೂಟಿ ಮ್ಯಾಗ ಬಿಟ್ಟು ಬರ್ತೀನಿ ತಡ್ರಿ ಅಂದ್ರು, ಬ್ಯಾಡ್ ಅಂತ ಹಂಗೆ ಹೋದ್ರು. ಕೆಸರಿಂದ ಅರಿ ಐತವ, ಗಾಡಿ ಹೋಗೋದಿಲ್ಲ, ಯಾಕೆ ಬೇಕು, ಸಾವಕಾಶ ನಡ್ಕೊಂಡು ಹೋಗ್ಕಿಂತವು ಅಂತ ಹೋದ್ರು. ಈ ಹುಡುಗರೇನು ಎಲ್ಲ ಆಟ ಆಡತ್ತಾರ, ಏನೋ ಮಳ್ಯಾಗ ಮತ್ತೆ ಬಂದ್ಗಿಂದಾರ. ಆಮೇಲೆ ಪಾಂಡೆ ಅದು ತಿಕ್ಕಿ ಹೋಗಿ ಕರ್ಕೊಂಡು ಬರ್ತೀನಿ. ಛತ್ರಿ ಎಲ್ಲೆಲ್ಲಿ ಇಟ್ಟಿದಾರ ಏನೋ, ಇವತ್ತ ಮಳೆ ಬರತೈತೆ, ಛತ್ರಿ ಹುಡುಕ್ಬೇಕೀಗ. ಆರ್ತಿ ಇದೇನು ಕಸ ಗುಡ್ಸೋದು ಆತ ಏನೋ ಗೊತ್ತಿಲ್ಲ. ಆರ್ತಿ ಎಲ್ಲೂ ಅನ್ನತಿಲ್ಲ, ಹೊರಗಿರ್ಬೇಕು ಆರ್ತಿ. ಹಿತ್ತಲ ಕಡೆಗಿದ್ರ ಮಾತಾಡ್ಸೋದ ಕೇಳಿಸೋದಿಲ್ಲ ಈ ಸೀಟಿನ ಸೌಂಡಿಗೆ. ಟಪ ಟಪ ಅಂತ ಇವು ಬೀಳ್ತಿರ್ತಾವ ಹನಿ ಹನಿ, ಕೇಳಿಸೋದೇ ಇಲ್ಲ. ಇಂಥ ವಾತಾವರಣ ಚಂದ ಅನಿಸ್ತೈತಿ ನನಗೆ. ಆದರೆ ಏನು ಬಟ್ಟೆ ಒಗೆಯೋದು ಮತ್ತು ಭಾಂಡೆ ತಿಕ್ಕೋದೆಲ್ಲ ಕಷ್ಟ ಆಗ್ಬಿಡ್ತೈತಿ. ಇಲ್ಲಿತ್ರ ಸಾಕು, ಹಂಗೆ ನೀರೆಲ್ಲ ಸಿಡಿತಾವ ನೋಡಲ್ಲಿ, ಸೀರೆ ಎಲ್ಲ ಒದ್ದೆ ಆಗ್ಬಿಟ್ಟೈತೆ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ಕುತೂಹಲ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ ರೀ. ನಾವು ಆರಾಮಿದ್ದೀವ್ರಿ ಅಪ್ಪ. ಗಂಗಾ ಕೆಲಸ ಮಾಡೋದು ನೋಡಿ ಭಾಳ ದಿನ ಆಗಿತ್ತಲ್ರಿ. ಹಿಂಗಿತ್ತಲ್ ಕಡೆಗೆ ಭಾಂಡೆ ತಿಕ್ಕೋದು, ಕಸ ಗುಡಿಸೋದು. ಇನ್ನು ಮುಂದೆ ಇಂಥ ವಿಡಿಯೋಸ್ಗಳು ಬರ್ತಾ ಹೋಗ್ತಾವ್ರಿ. ಬರೀ ಕತೆಗಳ ಆಗ್ಬಿಟ್ಟು ಅವ್ರು ಸ್ಟೇಷನಿಗೆ ಬಿಟ್ಟು ಬರೋದು, ಮತ್ತು ಅವ್ರು ಅಡ್ಡಾಡೋದು, ವಂಡರ್ಲಾಗ ಹೋಗೋದು, ಈ ಥರ ವಿಡಿಯೋಸ್ಗಳನ್ನು ಹಾಕ್ಬಿಟ್ಟೆ ನಾನು. ಇನ್ನು ಮುಂದೆ ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು, ಈ ಥರ ಎಲ್ಲ ವಿಡಿಯೋಸು. ಏನಾದರೂ ವ್ಯಾಪಾರ ಮಾಡೋದು, ಅದು 10 ರೂಪಾಯಿ ಸಾಮಾನಿಂದು, ಮತ್ತು ಏನಾದರೂ ಪ್ಲಾಸ್ಟಿಕ್ ಸಾಮಾನುಗಳು ಬರ್ತಾ ಇರ್ತಾವೆ ಅಂಥವು ವ್ಯಾಪಾರ ಮಾಡೋದು. ಇನ್ನು ಮುಂದೆ ಎಲ್ಲ ಹಳ್ಳಿ ವಿಡಿಯೋಸ್ಗಳ ಬರ್ತಾ ಹೋಗ್ತಾವ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಮುಂದುವರ್ಸೋಣ. ಅಯ್ಯೋ, ಎಷ್ಟೊಂದು ಪಾತ್ರೆ ಇದಾವಲ್ಲ, ಇಷ್ಟೊಂದು ಪಾತ್ರೆ ಇದಾವೆ. ಬಾ ತೊಳಿ ಬಾ, ಆಮೇಲೆ ಗುಡಿಸುವಂತೆ ಅಂದಿಲ್ಲ ನೋಡು ಒಂದು ಮಾತು. ನಾನು ಬಿಡು ಮತ್ತು ಬಂದು ನೋಡ ಇಲ್ಲ ಎಷ್ಟು ಪಾತ್ರೆ ಇದಾವೆ ಅನ್ನೋದು. ಇಲ್ಲಿ ಬಂದು ನೋಡಿದ್ರೆ ಇಷ್ಟೊಂದಿದಾವೆ, ಇನ್ನೂ ತೊಳೆಯವು ಭಾಳ ಇದಾವೆ. ಗಂಗಾಕ ಸರಿ, ಆ ಕಡೆಗೆ ನಾನು ತೊಳ್ಕೊತೀನಿ. ಯಾವಾಗ ಬಂದೆ? ಕಸ ಗುಡ್ಸೋದು ಆತ ಕೇಳೋಣ ಅಂತ ಕರೆದ್ನಿ ನಿನಗೆ. ಬೇಡ, ಇಲ್ಲಿ ಕುಂದ್ರಾಕ ಸರಿ ಹೋಗೋದಿಲ್ಲ ಇಬ್ಬರಿಗೆ. ಮತ್ತು ನೋಡಿದ್ದಿ ಎಲ್ಲ ಸೀಟಿಂದೆಲ್ಲ ನೀರು ಸಿಡಿಯತ್ತಾವ. ಮತ್ತು ಈಗಾದ್ರೆ ಸ್ನಾನ ಮಾಡಿ ಹಾಕೊಂಡಿದ್ದೆ. ಬ್ಯಾಡ್ ನಡಿ, ನಾನು ಹಾಕಿದ ತೊಳ್ಕೊಂಡು ಬರ್ತೀನಿ. ನಾನು ಇನ್ನೂ ಆಗಿಲ್ಲಕ್ಕ. ಅದ ಊಟ ಮಾಡ್ತಿದ್ರಲ್ಲ, ಆ ರೂಮ್ ಒಂದು ಮತ್ತು ಬೆಡ್ರೂಮ್ ಒಂದು ಉಳ್ಕೊಂಡೈತೆ. ಆ ಬೆಡ್ರೂಮಲ್ಲಿ ಪುಟ್ಟಿ ಗುಂಡವ್ರು ಏನು ಬುಕ್ಸ್ ಅದು ಕಾಟ್ ಕೆಳಗೆಲ್ಲ ಹೆಂಗೆ ಹಾಕಿಟ್ಟಿದ್ದಾರೆ ನೋಡಿದ್ದಿ. ಅದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ, ಶೋಕೇಜ್ ಎಲ್ಲ ಭಾಳ ಧೂಳಾಗಿತ್ತು, ಅದೆಲ್ಲ ಒರೆಸ್ಕೊಂತಿದ್ನಿ. ಅವಾಗ ನೀನು ಕರ್ದಂಗೆ ಆತು. ತಡಿ ಕರ್ದೆ ಏನು ನೋಡೋಣ ಕೇಳೋಣ ಅಂತ ಬಂದ್ನಿ ನಾನು. ನೋಡಿದ್ರೆ ಪಾತ್ರೆ ಇಷ್ಟುಕೊಂಡಿದ್ದಾವಕ್ಕ. ಸರಿ ತೊಳ್ಕೊತೀನಿ ನಾನು. ಕರಿಬೇಕಿಲ್ಲ ನೋಡಿ, ಇಷ್ಟೊಂದು ಪಾತ್ರೆ ಇಟ್ಕೊಂಡು ಒಬ್ಬಾಕಿನ ಎಷ್ಟೊತ್ತಂತ ಕುಂದಿರ್ತಿ, ಸೊಂಟನೂ ಬರೋದಿಲ್ಲ. ಸರಿ ಅಕ್ಕ, ಏನಾಗೋದಿಲ್ಲ, ನಾನೇನು ನೆನೀತೀನಿ. ಬೇರೆ ಡ್ರೆಸ್ ಐತೆ, ಚೇಂಜ್ ಮಾಡ್ತೀನಿ ಅಂತ. ಇಲ್ಲಿ ಕುಂದಿರ್ಲಿ. ಇಲ್ಲೆಲ್ಲಿ ಕುಂದಿರ್ತಿ? ತೆಂಗಿನ ಮರದ ಬಿಡ್ದಾಗ ಬ್ಯಾಗ್ ನಡಿ. ಈಗ ನೋಡಿದ್ರೆ ಮಳೆ ಬಂದೈತೆ, ಮತ್ತು ಅದರದ್ದು ಬಡ್ಡೆ ಎಲ್ಲ ಇದಾಗಿ ಗರಿ ಇಲ್ಲ ತೆಂಗಿನಕಾಯಿ ಬೀಳ್ತಿರ್ತಾವೆ. ಬರ್ತೀನಿ ನಡಿ ಆರ್ತಿ. ಅವು ಏನೋ ರೂಮಿನ ಕಸ ಗುಡ್ಸೋದೈತೆ ಅನ್ನತಿ, ಗುಡ್ಸ್ ನಡಿ, ಬರ್ತೀನಿ ನಾನು. ಆಗೋದಿದ್ರೆ ಎಲ್ಲಿಂದನೂ ತಪ್ಸಕ್ಕಾಗಲ್ಲಕ್ಕ. ಈಗ ನೀನು ಕುಂತಿದ್ದೀನಿ ನೋಡು, ಅಲ್ಲಿ ಬೇಕಾದ್ರೆ ಬೀಳ್ತಾವು, ಎಲ್ಲಿ ಬೇಕಾದ್ರೆ ಬೀಳ್ತಾವು. ಏನಾಗೋದಿಲ್ಲ ತಗೋ, ನಮ್ಮ ಹಣೆ ಬರ್ದಿದ್ದಂಗೆ ಆಕೈತೆ. ಸರಿ ನೀನು ಭಾಳ ಶನಿ ಇದೆ ತಗೋ, ಹಣೆ ಬರ್ದಿದ್ದಂಗೆ ಆಕೈತಂತೆ. ಹೋಗೋಗಿ ಎಲ್ಲ ಬಿಡ್ದಾಗ ಕುಂತ್ರ. ಈಗ ನೋಡಿದ್ರೆ ಮಳೆಗಾಲ, ಯಾಕೆ ಬೇಕು? ಬ್ಯಾಗ್ ನಡಿ, ಬರ್ತೀನಿ ನಾನು. ಎಲ್ಲ ಕೆಲಸನೂ ನಾನೇ ಮಾಡ್ತೀನಂತ ಎಲ್ಲ ಕನೇನು. ನಿಂಗೆ ಬೇಸರ ಅನ್ನೋದು ಆಗೋದಿಲ್ಲ. ನಾನು ಎದಕ್ಕೆ ಬಂದೀನಿ ಹೇಳು? ಕೆಲಸದಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಆಗಲಿ, ನಮ್ಮ ಅಕ್ಕಂಗೆ ಪಾಪ ಒಂದು ಸ್ವಲ್ಪ ರೆಸ್ಟ್ ಸಿಗಲಿ ಅಂತ ನಾನು ಬಂದಿರೋದು. ನೀನು ನೋಡಿದ್ರೆ ನನಗೆ ಆರಾಮಾಗಿ ಕುಂದ್ರಾಕಿ ಹೇಳಿ ನೀನು ಎಲ್ಲ ಮಾಡತ್ತಿ. ಹೋಗಕ್ಕ, ನಂಗೆ ಸಿಟ್ಟು ಬರ್ತೈತೆ ನೋಡಿ ಹಿಂಗೆ ಮಾಡಿದ್ರೆ. ನಿನಗೂ ಸಿಟ್ಟು ಬರ್ತೈತಾ? ಎಲ್ಲಿ ಕಾಣಿಸತಾನೆ ಇಲ್ಲ. ಹೋಗಕ್ಕ, ಬರೀ ಕಿಂಡಲ್ ಮಾಡ್ತೀನಿ ನೀನು. ಮತ್ತೆ ಇರೋದು ಒಬ್ಳು ತಂಗಿ ಅಲ್ವಾ ನೀನು, ನನ್ನ ಮುದ್ದಿನ ತಂಗಿ, ಅದಕ್ಕೆ ಕಿಂಡಲ್ ಮಾಡ್ತೀನಿ. ಹೌದು, ಏನೋ ಕೇಳ್ಬೇಕು ಅನ್ಕೊಂಡಿದ್ನಿ. ರೈಲ್ವೆ ಸ್ಟೇಷನ್ ಆಗಿದ್ದು ಬಂದಾಗ ನಿನ್ನ ನೋಡತ್ತೀನಿ, ಮುಗ್ದಾಗ ಏನೋ ಒಂದು ಗ್ಲೋವಿಂಗ್, ಏನೋ ಒಂದು ಚೇಂಜಸ್ ಕಾಣತೈತೆ. ಯಾಕಂತ? ಏನು ಬೇರೆ ಕ್ರೀಮ್ ಏನಾದರೂ ತಗೊಂಡು ಬಂದೆ ಏನಲ್ಲಿಂದ? ಅಯ್ಯೋ ಗಂಗಾ ಅಕ್ಕ, ಯಾಕೆ ಹಿಂಗೆ ಹೇಳತೈತೆ? ನಾನು ಯಾವ ಕ್ರೀಮು ಹಚ್ಚಿಲ್ಲ. ಪೌಂಡ್ಸ್ ಪೌಡರು ಮತ್ತು ಫೇರ್ ಅಂಡ್ ಲವ್ಲಿ ಅಷ್ಟೇ. ಇಲ್ಲಕ್ಕ, ಯಾವ ಕ್ರೀಮು ಹಚ್ಚಿಲ್ಲ. ಅವತ್ತು ಬ್ಯಾಗ್ ಒಳಗೂ ನನ್ನ ಬ್ಯಾಗ್ ಇಲ್ಲ ಮರ್ತು ಬಂದೆ ಅಂತ ಹೇಳಿಲ್ಲ, ನಿನ್ನ ಬ್ಯಾಗ್ ಅಷ್ಟೇ ತೊಗೊಂಡೋಗಿದ್ದು. ಯಾಕಕ್ಕ, ಏನಾದರೂ ಕಲೆ ಆಗಿದಾವ? ಅಯ್ಯೋ ಹುಚ್ಚಿ, ಕಲೆ ಆದ್ರೆ ಗ್ಲೋವಿಂಗ್ ಅಂತಾರೆ. ಏನೋ ಒಂಥರ ಚಂದ ಕಾಣಿಸತಿ ಅಂತ ಹೇಳಿದ್ನಿ. ಏನೋ ನೋಡಿದ್ರನ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸತಿ, ಏನೋ ಮುದ್ದು ಮಾಡ್ಬೇಕಂತ ಅನ್ಸತೈತೆ, ಹಂಗೆ ಅನ್ಸತಿ. ಅದಕ್ಕೆ ಯಾಕೆ ಹಿಂಗೆ ಚೇಂಜ್ ಆದಿ ಅಂತ ಕೇಳತ್ತೀನಿ ನಾನು. ಏನಿಲ್ಲ, ಸುಮ್ಮನೆ ಕೇಳಿದ್ನಿ ಬಿಡು. ಆತಾತ, ಹೋಗಿ ಕಸ ಗುಡ್ಸೋಕೆ. ಹೌದಾ? ಖರೇನಾ? ಅದ ನಿಮ್ಮ ಊರಿಗೆ ಬಂದಿನಲ್ಲಕ್ಕ, ಅದಕ್ಕೆ ಈ ನೀರಿಗೆ ಹಂಗೆ ಆಗಿರ್ಬೇಕು. ಆತಾತು, ಕಸ ಗುಡ್ಸಿ ಬರ್ತೀನಿ. ಒಳ್ಳೆ ಹುಡುಗಿ. ಅಯ್ಯಪ್ಪ, ಅಕ್ಕ ಏನೋ ಕೇಳಿಬಿಡ್ತೈತಂತ ಭಯ ಆಗ್ಬಿಟ್ಟಿತ್ತು ನನಗೆ. ರೈಲ್ವೆ ಸ್ಟೇಷನ್ ಅಂದಾಗ್ಲೂ ಏನೋ ಹೆದರಿಕೆ ಆಗ್ಬಿಡ್ತು.
ಆಕಾಶ್ ಅವ್ರ ವಿಷಯ ಆದಷ್ಟು ಬೇಗ ಅಕ್ಕನ ಹತ್ರ ಕೇಳಬೇಕು. ಅವರು ಯಾವಾಗಲೂ ಪದೇ ಪದೇ ಬಿಡ್ಸಿ ಮಾತಾಡ್ಸಕ್ಕೆ ನೋಡತ್ತಾರ ನನಗೆ. ಯಾಕಂತ ಗೊತ್ತಿಲ್ಲ. ಅವತ್ತು ನಾನು ಎಂಥ ದಡ್ಡಿ ಅವ್ರ ಮೊಬೈಲ್ ಒಳಗೆ ಹೋಗಿ ಬರ್ತೀನಿ ರೀ ಆರ್ತಿ ಅವರೇ, ಥ್ಯಾಂಕ್ಸ್, ಚೆನ್ನಾಗಿತ್ತಂದ್ರು. ನಾನೇ ರಿಪ್ಲೈ ಮಾಡಿದೆ ಅವ್ರಿಗೆ. ಹೋಗ್ಲಿ ಬಿಡು ಪಾಪ ಅಂತ ರಿಪ್ಲೈ ಮಾಡಿದೆ ನಾನು. ಆದರೆ ಅವ್ರು ಯಾಕೆ ಅಷ್ಟೊಂದು ಖುಷಿ ಆಗೋದ್ರು ಗೊತ್ತಿಲ್ಲ. ಆಯ್ತಾಯ್ತು, ಕಸ ಗುಡಿಸಿ ಬರ್ತೀನಿ. ಪಾಪ ಅಕ್ಕಗೂ ಮತ್ತು ಭಾಳ ಕೆಲಸ ಆಕೈತೆ. ಜಲ್ದಿ ಬಂದು ಪಾತ್ರೆ ತೊಗೋತೀನಿ. ಫಸ್ಟ್ ಇದ ರೂಮ್ ಗುಡಿಸ್ತೀನಿ, ಯಾಕಂದ್ರೆ ಆವಾಗಲೇ ಎಲ್ಲ ಧೂಳೆಲ್ಲ ಕೆಳಗೆ ಬಿದ್ದೈತೆ. ಎಲ್ಲ ಗುಡಿಸೋ ಮಟ್ಟ ಲೇಟ್ ಆಕೈತೆ. ಇದ ಗುಡಿಸ್ಕೊಂಡು ಆಮ್ಯಾಗ ಅದು ಗುಡಿಸ್ತೀನಿ. ಯಾರ್ದು ಕಾಲ್ ಬರತೈತಲ್ಲ? ಭಾವ ಇರಬೇಕು. ಯಾರಿದು? ನಂಬರ ಸೇವ್ ಇಲ್ಲ. ಅನ್ನೋ ನಂಬರಿಂದ ಕಾಲ್ ಬರತೈತೆ. ರಿಸೀವ್ ಮಾಡ್ಲಾ ಬೇಡ? ಇರು, ಅಕ್ಕನ ಹತ್ರ ಕೊಡ್ತೀನಿ. ಅಕ್ಕ ಪಾತ್ರೆ ತೊಳೆಯೋದೈತೆ, ಕೈಯೆಲ್ಲ ನೀರಾಗಿದ್ದು, ನೀನು ಪಿಕ್ ಮಾಡಂತೈತೆ. ಇರಲಿ, ಇಲ್ಲ ಮಾತಾಡ್ತೀನಿ. ಪಿಕ್ ಮಾಡ್ಲಾ ಬೇಡ? ಹೆದರಿಕೆ ಆಗೋತೈತಪ್ಪ, ಯಾರ ನಂಬರ ಏನು ಅಂತ. ಇಲ್ಲ ಭಾವ ಬೇರೆಯವ್ರ ಮೊಬೈಲಿಂದ ಮಾಡಿದ್ರ ಹಂಗೂ ಇರ್ಬೋದಲ್ಲ. ರಿಸೀವ್ ಮಾಡ್ತೀನಿ. ಹಲೋ ಹಲೋ, ಯಾರಿರ್ಬೋದು? ಮಾತಾಡ್ತಾನೆ ಇಲ್ಲ. ನೆಟ್ವರ್ಕ್ ಇಲ್ಲ ಅನ್ನಿಸ್ತೈತೆ. ಆ ಕಡೆ ಹೋಗ್ತೀನಿ ತಡಿ. ಹಲೋ ಹಲೋ, ಲೈನಲ್ಲಿದ್ದಾರೆ, ಯಾಕೆ ಮಾತಾಡ್ತಿಲ್ಲ? ಯಾವುದೋ ರಾಂಗ್ ನಂಬರ್ ಇರಬೇಕು. ಓ, ಆರ್ತಿಯವರ ಮಾತಾಡ್ತಿರೋದು? ಹೌದು, ಅದ ವಾಯ್ಸು. ವಾವ್, ಹೆಂಗೋ ಅವರ ರಿಸೀವ್ ಮಾಡಿದ್ರಲ್ಲ, ಈಗ ಮಾತಾಡ್ಬೋದು. ಮತ್ತು ರಾಂಗ್ ನಂಬರ್ ಅನ್ನೋತಾರೆ, ಕಟ್ ಮಾಡಿಗಿಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಮಾತಾಡ್ಬಿಡ್ತೀನಿ. ಹಲೋ, ಕಿವಿ ಕೇಳಿಸ್ತೈತೆ ಇಲ್ಲ ಇವರಿಗೆ? ಇಷ್ಟೋ ತನಕ ಸುಮ್ಮನಿದ್ದೆ, ಈಗ ಹಲೋ ಅನ್ನತ್ತಾರ. ಯಾರಿ ನೀವು? ಓ, ಇವ್ರ ಹತ್ರ ತುಂಬ ಯೋಚನೆ ಮಾಡಿ ಮಾತಾಡ್ಬೇಕು ನಾನು. ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಆದರೂ ಇಷ್ಟನ. ಹಾಂ, ಕೇಳ್ಸತೈತೆ ಹೇಳ್ರಿ. ಲೂಸ್ಗೆ ಇದ್ದಾರ ಏನು ಇವರು? ಕಿವಿ ಕೇಳಿಸೋದಿಲ್ಲ ಅಂತಂದ್ರೆ ಕೇಳ್ಸತೈತೆ ಹೇಳ್ರಿ ಅಂತ. ಯಾರಿರ್ಬೋದು? ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದ್ದೀನಲ್ಲ ನಾನು. ಯಾರಿರ್ಬೋದು? ಯಾರಿ ನೀವು? ಅದ ರೀ ನಾನು. ಗೊತ್ತಾಗಿಲ್ವಾ? ಇಷ್ಟು ಬೇಗ ಮರ್ತು ಬಿಟ್ರಾ? ಯಾರಿರ್ಬೋದು? ನೆನ್ಪಿಟ್ಕೊಂಡ್ರೆ ತಾನ ಮರ್ಯಾದಕ್ಕೆ. ಯಾರಂತನೂ ಗೊತ್ತಿಲ್ಲ. ಯಾರು ನೀವು? ಖರೇನ ಗೊತ್ತಿಲ್ಲ, ಹೇಳ್ರಿ ನಿಮ್ಮ ಹೆಸರು. ಏನ್ರಿ ನೀವು ಇಷ್ಟು ಬೇಗ ಮರ್ತೋದ್ರ? ನಾನು ರೀ ಆಕಾಶ್, ರೈಲ್ವೆ ಸ್ಟೇಷನ್. ಆಕಾಶ್ ಅವರ? ಇವರೇ ಕಾಲ್ ಮಾಡಿದ್ದಾರೆ. ಅಯ್ಯೋ, ಅಕ್ಕ ನೋಡಿದ್ರೆ ಬೈದು ಬಿಡ್ತೈತೆ ಆಮೇಲೆ. ಆಯ್ತು ರೀ, ಅಕ್ಕ ಹಿತ್ತಲ ಕಡೆಗೆ ಐತೆ, ಅತ್ತೆ ಹೊಲಕ್ಕೆ ಹೋಗೈತೆ, ಯಾರೂ ಇಲ್ಲ, ಆಮೇಲೆ ಮಾಡ್ರಿ. ಹಲೋ ಹಲೋ, ಕಟ್ ಮಾಡಬೇಡ್ರಿ ಪ್ಲೀಸ್ ಆರ್ತಿಯವರೇ, ನಿಮ್ಮ ಜೊತೆನ ಮಾತಾಡ್ಬೇಕಿತ್ತು ನಾನು. ಮತ್ತು ಹೇಗಿದ್ದೀರಾ? ನನ್ನ ಜೊತೆ ಯಾಕೆ ನಿಮ್ಮ ಮಾತು? ಅದೇನೋ ಅವತ್ತು ಚೆನ್ನಾಗೈತೆ, ಅದಕ್ಕೆ ರಿಪ್ಲೈ ಮಾಡಿದೆ ನಾನು. ಅದನ್ನು ನೆಪ ಇಟ್ಕೊಂಡು ನಂಗೆ ಪದೇ ಪದೇ ಕಾಲ್ ಮಾಡೋದು, ಮಾತಾಡ್ಸೋದು ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಪ್ಲೀಸ್, ಇದ ಲಾಸ್ಟು, ನಾನು ಮತ್ತೆ ಯಾವತ್ತೂ ಮಾತಾಡಿಸ್ಬೇಡ್ರಿ. ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್ ಅವರೇ, ನಾನು ನಿಮ್ಮ ಜೊತೆನ ಮಾತಾಡ್ಬೇಕಂತ ಕಾಲ್ ಮಾಡಲಿಲ್ಲ. ನಮ್ಮ ಅಣ್ಣ ಕಾಲ್ ಮಾಡಿದ್ರು ನಿನ್ನೆ. ಹಿಂಗೆ ರಾಜು ಅಣ್ಣ ಹೋಗಿ ರೀಚ್ ಆದ್ರೆ ಏನು ಕೇಳು ಫೋನ್ ಮಾಡಿ ಅಂದ್ರೆ. ಅದಕ್ಕೆ ಮನೆಯವ್ರ ನಂಬರ್ ಇಸ್ಕೊಂಡು ಬಂದಿದ್ದೆ, ನೀನು ಕಾಲ್ ಮಾಡಿ ಕೇಳಂದ್ರು. ಅದಕ್ಕೆ ಕಾಲ್ ಮಾಡಿದೆ, ನೋಡಿದ್ರೆ ನೀವು ಪಿಕ್ ಮಾಡಿದ್ರಿ. ಹೇಗಿದ್ದೀರಾ ಅಂತ ಕೇಳೋ ತಪ್ಪ? ಆಯ್ತು ಬಿಡಿ, ಕೇಳೋ ತಪ್ಪ ಅಂತಂದ್ರೆ ಇನ್ನು ಮುಂದೆ ಯಾವತ್ತೂ ಕೇಳೋದಿಲ್ಲ, ಕಾಲು ಮಾಡೋದಿಲ್ಲ. ಓ, ಇದ ವಿಷಯ ಮೊದಲೇ ಹೇಳ್ಬೇಕಿಲ್ಲ ನೀವು, ನಂಗೇನು ಗೊತ್ತು? ಅವತ್ತು ಭಾವ ಕಾಲ್ ಮಾಡಿದ್ರು, ಹಿಂಗೆ ಬಂದು ಮುಟ್ಟಿದ್ದೀನಿ, ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ಮತ್ತು ಕಾಲ್ ಮಾಡ್ತೀನಿ ಅಂತ. ಭಾಳತ್ತೇನು ಮಾತಾಡಲಿಲ್ಲ, ಸ್ವಲ್ಪ ಹೊತ್ತು ಮಾತಾಡಿ ಇಟ್ರು. ಹೌದಾ? ಸರಿ ಆಯ್ತು ರೀ, ಹೇಳ್ತೀನಿ ನಮ್ಮ ನಂಗೆ ಕಾಲ್ ಮಾಡಿ. ಮತ್ತು ಹೇಗಿದ್ದೀರಾ? ಹೌದಾ? ಸರಿ ಆಯ್ತು ರೀ. ಚೆನ್ನಾಗಿದ್ದೀನಿ. ನಾನು ಕೇಳಬೇಕಾ? ನೀವು? ನಾವಾ? ಚೆನ್ನಾಗಿಲ್ರಿ. ಹೌದಾ? ಯಾಕೆ, ಏನಾಯಿತು? ಅದು ಬಿಡ್ರಿ, ಏನು ಕೇಳ್ತೀರಾ, ಇದ್ದಿದ್ದ ಹುಡುಗರದು. ಹೌದಾ? ಸರಿ ಆಯ್ತು ತಗೊಳ್ರಿ. ಅಯ್ಯೋ, ಇವ್ರೇನು ಏನಂತ ಕೇಳೋ ಇಲ್ಲ, ಹಂಗೆ ಇಡತ್ತಾರ. ಅದು ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ರೀ ಸ್ವಲ್ಪ. ಏನು ಹಾರ್ಟ್ ಪ್ರಾಬ್ಲಮ್ಮಾ? ಯಾಕ್ರಿ, ಏನಾಯ್ತು? ಮೊನ್ನೆ ಬಂದಾಗ ಚೆನ್ನಾಗೇ ಇದ್ರಿ, ಹಾರ್ಟ್ ಅಟ್ಯಾಕ್ ಏನಾದರೂ ಆಯ್ತಾ? ಇಲ್ರಿ, ಹಾರ್ಟ್ ಅಟ್ಯಾಕ್ ಅಂತದ್ದು ಏನು ದೊಡ್ಡ ಪ್ರಾಬ್ಲಮ್ ಆಗಿಲ್ಲ. ಅದು ಹಾರ್ಟ್ ಅದ, ನಾನು ಮೊನ್ನೆ ರೈಲ್ವೆ ಸ್ಟೇಷನ್ ಬಂದಾಗಿಂದ ಸ್ವಲ್ಪ ಹಾರ್ಟು ಜೋರಾಗಿ ಬಡ್ಕೊತೈತೆ. ಹಾಸ್ಪಿಟ್ಲಿಗೆ ಹೋದೆ, ಇದು ಯಾವುದೋ ಬೇರೆ ಕಾಯಿಲೆನಾ ಅಂತ ಅಂದರು. ಅದಕ್ಕೆ ಔಷಧಿ ಇಲ್ಲ ಅಂತೆ ಅದಕ್ಕೆ. ಹೌದಾ? ಹಂಗಾದ್ರೆ ನೀವು ಯಾವುದೋ ಲೋಕಲ್ ಹಾಸ್ಪಿಟ್ಲಿಗೆ ಹೋಗಿದ್ದೀರಾ ಬಿಡ್ರಿ. ಅಲ್ಲಿ ಯಾವುದೋ ಔಷಧಿಗಳು, ಟ್ರೀಟ್ಮೆಂಟ್ಗಳು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೀವೊಂದು ಕೆಲಸ ಮಾಡಿರಿ, ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ರಿ. ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲೆಲ್ಲ ಟ್ರೀಟ್ಮೆಂಟು, ಎಲ್ಲ ಥರದ್ದು ಔಷಧಿ, ಟ್ಯಾಬ್ಲೆಟು ಎಲ್ಲ ಕೊಡ್ತಾರೆ. ನಿಮ್ಗೆ ಜಲ್ದಿ ಆರಾಮಾಗ್ರಿ, ಆಯಿತಾ? ಅಕ್ಕ ಭಾಂಡೆ ತಿಕ್ಕತ್ತಾಳೆ, ಕೊಡ್ಲಾ? ಅಕ್ಕನ ಜೊತೆ ಮಾತಾಡಿ ಏನು ಮಾಡಲಿರಿ, ನಾನು ನಿಮ್ಮ ಜೊತೆನ ಮಾತಾಡಬೇಕು. ಇಲ್ಲ ಬೇಡ ಬಿಡ್ರಿ, ಪಾಪ ಇನ್ನೇವ್ರು ಭಾಂಡೆ ತಿಕ್ತಾ ಇರ್ತಾರೆ, ಅವ್ರಿಗೆ ಯಾಕೆ ತೊಂದರೆ. ಹೇಳಿದ್ರಲ್ವ ನೀವು ರಾಜುವನ್ನ ಕಾಲ್ ಮಾಡಿದ್ರಂತೆ, ಹೇಳ್ತೀನಿ ಬಿಡ್ರಿ ನಾನು. ಮತ್ತು ಏನು ಮಾಡ್ತಿದ್ದೀರಾ? ನಾನು ಕಸ ಗುಡಿಸ್ತಿದ್ದೆ. ಸರಿ ಆಯ್ತು ತಗೊಳ್ರಿ, ಆಮೇಲೆ ಬಂದ್ರೆ ಅಕ್ಕ ಹಿಂಗೆ ಕಾಲ್ ಮಾಡಿದ್ರ ಅಂತ ಹೇಳ್ತೀನಿ ತಗೊಳ್ರಿ.
ಸರಿ ರೀ. ಮತ್ತೆ ಮತ್ತೇನಿಲ್ಲ, ಕಸ ಗುಡಿಸ್ಬೇಕು ನಾನು. ಸರಿ ಆಯ್ತು ರೀ, ಇಡ್ಲಾ? ಪರವಾಗಿಲ್ಲ, ಮಾತಾಡ್ರಿ ಒಂದು ಸ್ವಲ್ಪ ಹೊತ್ತು, ಏನಾಗೋದಿಲ್ಲ. ಮತ್ತೆ ನಿಮ್ಮ ಸೈಡ್ ಮಳೆ ಇದೆಯಾ? ಇವತ್ತು ಮಳೆ ಐತೆ. ಈಗ ಒಂದು ಸ್ವಲ್ಪ ಹೊತ್ತಾಯ್ತು ಜಿಟಿ ಜಿಟಿ ಹಿಡಿದ್ಬಿಟ್ಟೈತೆ. ಏನು ಜಿಟಿ ಜಿಟಿ ಹಿಡಿದ್ಬಿಟ್ಟೈತಾ? ಹಂಗಂದ್ರ? ಅಯ್ಯೋ, ಇಷ್ಟು ಗೊತ್ತಿಲ್ವ ಇವರಿಗೆ? ಮತ್ತು ಹಳ್ಳಿಲಿದ್ದೆ ಅಂತ ದೊಡ್ಡದಾಗಿ ಹೇಳ್ತಿದ್ರು ಅವತ್ತು. ಏನಿಲ್ರಿ, ಅದ ಹಿಂಗೆ ಮ್ಯಾಲಿಂದ ಜಿಟಿ ಜಿಟಿ ಅಂದ್ರೆ ಸಣ್ಣ ಖನಿ ಬೀಳ್ತಾವ ನೋಡ್ರಿ, ಅದಕ್ಕೆ ನಾವು ಜಿಟಿ ಜಿಟಿ ಮಳೆ ಬೀಳ್ತೈತೆ ಅಂತ ಅಂತೀವಿ. ಓ ಹೌದಾ, ನೈಸ್ ರೀ. ನಂಗೆ ಇದೆಲ್ಲ ಗೊತ್ತೇ ಇಲ್ಲ, ನೀವೆಲ್ಲ ತಿಳ್ಕೊಂಡಿದ್ದಾರೆ ಬಿಡ್ರಿ, ಸೂಪರ್. ಹಳ್ಳಿಲಿ ಇರ್ತೀವಲ್ವಾ, ಇದೆಲ್ಲ ಗೊತ್ತಿರೋ ವಿಷಯನ, ಅದೇನು ದೊಡ್ಡದಲ್ಲ. ಹೌದಲ್ವಾ? ನಂಗೆ ಗೊತ್ತೇ ಇಲ್ಲ ರೀ. ಮತ್ತು ನೀವು ಏನು ಸ್ಟಡಿ ಮಾಡ್ತಿರೋದು? ನಿಮ್ಮ ಹತ್ರ ಮೊಬೈಲ್ ಇಲ್ವಾ? ನಂದು ಈ ವರ್ಷ 9th ಮುಗೀತು, 10th ಈಗ. ಇಲ್ಲ, ಮೊಬೈಲ್ ನನ್ನ ಹತ್ರ ಏನು, ನಮ್ಮ ಮನೇಲಿ ಮೊಬೈಲ್ ಇಲ್ಲ. ಹಾಂ, ಈ ವರ್ಷ 10th ಸೂಪರ್ ಬಿಡ್ರಿ, ಚೆನ್ನಾಗಿ ಓದ್ರಿ, ಆಲ್ ದ ಬೆಸ್ಟ್. ಮೊಬೈಲ್ ಇಲ್ವಾ? ಓ ಮೈ ಗಾಡ್, ಅದು ಈಗಿನ ಕಾಲದಲ್ಲಿ ನಂಬೋದಕ್ಕೆ ಆಗ್ತಿಲ್ಲ. ದೇವತೆ ಅಂತ ಹುಡುಗಿನೂ ಸಿಕ್ಕಿದಾಳೆ ನನಗೆ, ಆದರೆ ಈಗ 10th ಅಲ್ವಾ, ಇನ್ನು ತುಂಬ ಲೇಟ್ ಇದೆ. ಇರಲಿ, ನೋಡೋಣ. ನನಗೆ ಅಂತ ದೇವರು ಹಣೆ ಬರದಲ್ಲಿ ಬರ್ದಿದ್ರೆ ಅದು ಎಲ್ಲಿದ್ರೂ ಸಿಗ್ತೈತಂತೆ, ಏನು ಮಾಡೋಕ್ಕೆ ಬರೋದಿಲ್ಲ. ಆಯ್ತು ರೀ, ಮತ್ತೇನು ರೀ ವಿಶೇಷ? ಮತ್ತೇನಿಲ್ರಿ. ಆಯ್ತು ರೀ, ನಾನು ಕಸ ಗುಡಿಸ್ಬೇಕು, ಕಟ್ ಮಾಡ್ತೀನಿ, ಬಾಯ್. ಹಲೋ ಆರತಿ ಅವರೇ, ಅಯ್ಯೋ ಕಟ್ಟೆ ಮಾಡಿಬಿಟ್ರಾ? ಛೇ. ಯಾಕಡೆ ಹೋದ್ರಿ ಇವ್ರು? ಅವಾಗಿನ ಕರೆಯತ್ತೇನಿ, ಹಾನು ಇಲ್ಲ ಅವನು ಇಲ್ಲ, ಏನು ಈ ಕಡೆ ಗದ್ದ್ಯಾಗ ನೀರು ಬಿಡತ್ತಾರ ಏನು ನೋಡೋನಿಂದಾರ. ರೀ ರೀ, ಮುಂದೆ ಹೋಗ್ಬೇಕು. ಅಯ್ಯವ, ಕಾಲು ಜರತಾವ ಇಲ್ಲಿ. ಏನು ಜಿಟಿ ಜಿಟಿ ಹಿಡಿದ್ಬಿಟ್ಟೈತಿದೆ. ನಾನು ಛತ್ರಿನ ತೊಗೊಂಡು ಬಂದಿಲ್ಲ, ಏನು ತೊಗೊಂಡು ಬಂದಿಲ್ಲ. ಈಗ ಅರ್ಧ ದಾರಿಗೆ ಬಂದ ಮೇಲೆ ಸ್ಟಾರ್ಟ್ ಆಗೈತೆ ನೋಡಿದ ಮಳೆ. ದೊಡ್ಡದ ಮ್ಯಾಗಿಂದ ಸಾವಕಾಶ ಹೋಗೋನ್ ತಡಿಯವ, ಎತ್ಲಾಗದ್ರೆ ಜಾರ್ ಬಿದ್ದಿದ್ದೆ. ಊಟನೂ ಎಲ್ಲನೂ ಇಲ್ಲ ಮಾಡೋದಾಗಿತ್ತು. ಮತ್ತೆ ಚಪ್ಪಲಿ ಹಾಕೊಂಡು ಬರ್ದೇ ಇರೋದು ಚೆನ್ನಾಗತ್ತೆ. ನಾನು ಇಲ್ಲಾಂದ್ರೆ ಚಪ್ಪಲಿ ಕೈಯಾಗಿ ಹಿಡ್ಕೊಂಡು ಓಡಾಡೋದಾಕಿತ್ತು ಇವತ್ತು. ನೋಡು, ಆ ಕಬ್ಬು ಎಷ್ಟು ಚಂದ ಬಂದೈತೆ. ಇಂಥ ಕಬ್ಬಿನಾಗ ಕಳೆ ತೆಗಿಯೋದು ಗೊತ್ತಿಲ್ಲ, ಏನಿಲ್ಲ. ಹೊಲದಾಗ ಇರ್ತೈತೆ, ಒಂದು ಸ್ವಲ್ಪ ತೆಗಿಯಕ್ಕೆ ಬರೋದಿಲ್ಲ. ಹೇಳಿದ್ರನ ಮಾಡ್ಬೇಕೆಲ್ಲ. ನೋಡೋನಿಂದ ಸುಶೀಲಾ ಸರೋಜಾರು ಕರ್ಕೊಂಡು ಬಂದು ಏನು ಮಧ್ಯಾಹ್ನ ಮಟ್ಟ ಹಾಕೈತೆ ಕಳೆ ತೆಗಿತಿ. ಇಲ್ಲ ಅಂದ್ರೆ ಹಿಂಗೆ ಬಿಟ್ರೆ ಕಬ್ಬಿನ ಜೊತೆಗೆ ಅವು ಹುಲ್ಲ ಬೆಳೆದು ಕಬ್ಬಿನ ಹತ್ರಕ್ಕೆ ಬೆಳೆದು ಬಿಡ್ತೈತೆ. ಚಪ್ಪಲಿ ಇಲ್ಲ, ಕಾಲು ನೋಡಿ ಹೆಂಗೆ ಜರತ. ಸಾವಕಾಶ ಹೋಗೋನಿಂದಾರವ, ಕಬ್ಬೊಳಗಿಂದ ಹೋಗೋಣ. ಅಯ್ಯವ, ಏನು ಸೌತೆಕಾಯಿ ಬೀಜ ಹಾಕಿದ್ನಿ, ಏನು ಬಳ್ಳಿ ಆಗಿದಾವ ಇಲ್ಲ. ಆ ಕಡೆಗೆ ಹಾಕಿರ್ಬೇಕು ರೀ. ಅಯ್ಯೋ ಇರಿ, ಕರ್ದನ್ನ ಗಂಟ್ಲು ಹಾರ್ದೋಕೆ ತಡಿನಂತೆ. ನೋಡ್ರಿ ಫ್ರೆಂಡ್ಸ್, ಊಟ ಕೊಡಾಕಂತ ಬಂದೀನಿ. ಇಲ್ಲ ಇಲ್ಲ, ನಿಮ್ಮ ಸಿದ್ದೇಗೌಡ್ರು ಎತ್ಲಾಗ ನಾಪತ್ತೆ ಆಗಿದಾರ ಏನ, ಅದ ಹುಡ್ಕಾತೀನಿ. ನೋಡಿದ್ರೆ ಹೇಳ್ರಿ ನನಗೆ. ಮತ್ರಿ ನಿಮ್ಮ ಕಡೆಗೆ ಮಳೆ ಐತಿ, ನಮ್ಮ ಕಡೆಗೂ ಐತಿ ನೋಡ್ರಿ. ಹಂಗೆ ಜಿಟಿ ಜಿಟಿ ಬರಾತೈತಿ. ಆ ಮಳ್ಯಾಗ ಮನೆಯಿಂದ ಬಂದಿರಿ. ನಾನು ವಾಕಿಂಗ್ ಆದಾಗ ಆಕೈತಂತೆ. ಮನ್ಯಾಗ ಕುಂತು ಇಷ್ಟು ದಿನ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದ. ದಯವಿಟ್ಟು ಕ್ಷಮಿಸ್ರಿ, 3 ದಿನ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ನಿಮ್ಗೆ ಗೊತ್ತೈತ್ರಿ, ನಾನು ಲೈವಿಗೆ ಬಂದಿದ್ದೆ, ಮಂತ್ರಾಲಯ ಹೋಗಿದ್ವಿ ರವಿವಾರ. ಸೋಮವಾರ ನಮ್ಮ ಸಿಸ್ಟರ್ ಇದ್ದರು, ಅವತ್ತು ನೈಟ್ ಹೋಗಳಿದ್ಲ ಅವಳು. ವಿಡಿಯೋ ಮಾಡೋದಿದ್ದೇ ಇರ್ತೈತೆ, ಒಂದಿನ ರೆಸ್ಟ್ ತಗೊಳ್ಳೋಣ ಅಂತ ಅವತ್ತು ಮಾಡಲಿಲ್ಲ. ಹೋಳಿಗೆ ಎಲ್ಲ ಮಾಡ್ತಿದ್ದೆ ಅಂತ. ಮಂಗಳವಾರ ಏನಾತಂದ್ರೆ ಲೈವಿಗೆ ಬಂದಿದ್ದೆ ನಾನು. ಮುಂಜಾನೆ ಲೈವಿಗೆಲ್ಲ ಬಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿರಿ. ಅಷ್ಟರಾಗ ಹಲ್ಲು ನೋವು, ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ನನಗೆ. ಮತ್ತು ಎಡಿಟಿಂಗ್ ಮಾಡಿದ್ರು ಅದು ಸರಿ ಆಗೋದಿಲ್ಲ, ಏನಿಲ್ಲ. ನನಗೆ ಆರಾಮಿಲ್ಲ ಇದ್ರೆ ನಾನು ನಿಮಗೆ ಒಳ್ಳೆ ವಿಡಿಯೋ ಮಾಡಿ ಹಾಕ್ಬೋದು. ನನಗೆ ಆರಾಮಿಲ್ಲ ಅಂತಂದ್ರೆ ಏನೋ ಒಂದು ಮಾಡ್ಬೇಕಂತ ಮಾಡಿದರೆ ಅದು ಸರಿ ಹೋಗೋದಿಲ್ಲ. ಇವತ್ತೊಂದು ದಿನ ಇರಲಿ, ನಾಳೆ ಮಾಡೋಣ ಅಂತ ನೈಟ್ ಲೈವಿಗೆ ಬಂದಿದ್ದೀರ ನಾನು. ಅವಾಗೇನು ಮಾಡಿದೆ, ನಾನು ಟ್ಯಾಬ್ಲೆಟ್, ಅದು ಹಲ್ಲು ನೋವಿನ ತೊಗೊಂಡು ಬಂದಿದ್ರು, ಅದನ್ನು ನುಂಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಅದು ಯಾವ ಟ್ಯಾಬ್ಲೆಟು ಏನೋ ಗೊತ್ತಿಲ್ಲರಿ, ಹಲ್ಲು ನೋವಿಂದ ಅಂತ ಅವ್ರು ಕೊಟ್ಟಿರೋದು. ಹೊಟ್ಟೆ ನೋವು, ವಾಂತಿ ಎಲ್ಲ ಸ್ಟಾರ್ಟ್ ಆಗಿಬಿಡ್ತೀರಿ ನನಗೆ. ಅಯ್ಯೋ ಹೇಳ್ಬಾರ್ದ್ರಿ, ನಿನ್ನೆ ನೈಟೆಲ್ಲ ನಿದ್ದೆ ಇಲ್ಲ ನನಗೆ. ಎಷ್ಟು ತ್ರಾಸಾಗ್ಬಿಡ್ತಂದ್ರೆ ನನಗೆ. ಎಲ್ಲಿ ಇವತ್ತು ನಾನು ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ಕೊಂಡಿದ್ದೆ ನಾನು. ಆದರೂ ಇವತ್ತು ಎಷ್ಟೇ ಕಷ್ಟ ಆದರೂ ಸ್ವಲ್ಪನಾದರೂ ಮಾಡಿ ಹಾಕೋಣ ಅಂತ ಇವತ್ತು ಎಡಿಟಿಂಗ್ ಮಾಡಿದ್ದೀನಿ ರೀ. ಹೆಂಗಾಗೈತೆ ಏನು ಗೊತ್ತಿಲ್ಲ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಹೋಗ್ತಾವೆ. ಆಯ್ತು ರೀ ಅಪ್ಪ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿರಿ. ಹಂಗೆ ವಿಡಿಯೋ ಒಂದು ಲೈಕ್ ಕೊಡ್ರಿ. ನಿಮ್ಮೆಲ್ಲರ ಒಂದೊಂದು ಲೈಕ್ಸ್ನು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ಆಯ್ತು ರೀ, ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ನಾನು ಸಿದ್ದೇಗೌಡ್ರಿಗೆ ಹುಡ್ಕೊಂಡು ಹೋಗತ್ತೀನಿ ರೀ. ಮತ್ತೆ ಸಿಗ್ತೀವಿ. ಬಾಯ್.